ಅಕ್ಕ ಅಂದ್ಮೇಲೆ ಬಯ್ಯೋ ಅಧಿಕಾರನೂ ಇದೆ ಅಂತ ಅನ್ಕೋತೀನಿ. ಅದೇನಪ್ಪಾ ಅಂದ್ರಲ್ಲ, ತವ್ರ ಮನಿ ಅಂದ್ರಲ್ಲ ತಾಯಿ ಪ್ರೀತಿ, ತಂದೆ ಆಸರೆ, ನೆಮ್ಮದಿ ಜೀವನಕ್ಕಲ್ಲ ತವ್ರ ಮನಿ ಅಂತಾರ ಬ್ರದರ್. ಸಾವಿಗಲ್ಲ ಹತ್ರ ಮಾಡೋದಕ್ಕಲ್ಲ ತವ್ರ ಮನಿ ಅನ್ನಲ್ಲ ಬ್ರದರ್. ಒಂದೇದೇನಪ್ಪ ಗೊತ್ತು, ನೀವು ಡ್ರಿಂಕ್ಸ್ ಮಾಡೋದಲ್ಲ ನಿಂತಲ್ಲ 3 ಜನ ಹೆಣ್ಮಕ್ಳ ಜೀವನ ಹಾಳ್ ಮಾಡ್ದಂಗಾತು. ಅದ್ಯಾಂಗಪ್ಪ ಅಂದ್ರಲ್ಲ, ನಿಮ್ನೇ ನಂಬಿಕೆ ಹೆಸರಲ್ಲ ಬದುಕ್ತಿರೋದಲ್ಲ. ನಿಮ್ ತಾಯಿ ನಿಮ್ಗೆ ಹೆಲ್ದಿ ಫುಡ್ ತಿನ್ಸ್ಕೆಸರ ನಿಮಗ್ ದೊಡ್ಡವ್ ಮಾಡಿರ್ತಾಳ. ನೀ ಅನ್ಹೆಲ್ದಿ ಅದು ಡ್ರಿಂಕ್ಸ್ ಮಾಡೋರ್ ನಿಂತಲ್ಲ ಅವಳ ಹೊಟ್ಟೆಗಲ್ಲ ಬೆಂಕಿ ಬಿದ್ದಿರೋ ಫೀಲ್ ಆಗುತ್ತ ಗೊತ್ತಾ. ಎರಡನೇದಲ್ಲ, ನಿಮ್ ಅಕ್ಕ ತಂಗಿಗಲ್ಲ ನೀವು ಹೆಂಗಿರ್ತೀರಂತ ಅದ್ರ ಮೇಲೆ ಡಿಪೆಂಡ್ ಇರ್ತದ ಅವ್ರಿಗೆ ಹೊರಗ್ ಸಮಾಜದೊಳಗ್ ಗೌರವ ಕೊಡೋದು. ನೀವ್ ಯಾವ ರೀತಿ ಈ ತರ ಡ್ರಿಂಕ್ಸ್ ಮಾಡೋರ್ ಇರ್ತಾರೋಡು, ಅವ್ರು ಹೆಣ್ಮಕ್ಳಿಗೆಲ್ಲ ಹೊರಗ್ ಗೌರವ ಎಂಬುದೇ ಸಿಗಲ್ಲ ಅಂತ ತಿಳ್ಕೊರ್. ನಿಮಗ್ ಗೊತ್ತೇ ಇರ್ತದ, ನಿಮ್ಗಿಂತ ಹೆಚ್ಚಿಗೆ ಏನ್ ಗೊತ್ತಿರ್ಬೇಕಲ್ಲ ಹುಡುಗರು ಯಾವ ರೀತಿ ಮಾತಾಡ್ತಾರ ಒಂದ್ ಹುಡುಗಿ ಬಗ್ಗೆ. ಅದಕ್ಕೆ ಸರ್ ಅಂದಿ ಒಬ್ಬೊಬ್ಬರು. ಇನ್ನೊಂದೇನಪ್ಪಲ್ಲ, ಒಂದ್ ಹೆಣ್ಣಿಗಲ್ಲ ನಿಮ್ಮನ್ನೇ ನಂಬಿಕೆ ಸರ್ ಮದ್ವಿ ಮಾಡ್ಕೊಟ್ಟಿರ್ತಾರೋಡು, ಆ ಹೆಣ್ಣಿಗಲ್ಲ ಜೀವನದಾಗಲ್ಲ ಇಲ್ಲೇ ಇಲ್ಲ ನರ್ಕ ಅನ್ನೋ ತೋರ್ಸ್ಬೇಕಂತಂದ್ರಲ್ಲ ಕುಡುಕ ಗಂಡ ಸಿಕ್ಕರ ಅಷ್ಟೇ ಸಾಕನ್ನಿಸ್ತದ ನನ್. ನರ್ಕ ಅಂಬದು ಜೀವನದಲ್ಲಿ ಪೂರ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಳಂದ್ರಲ್ಲ ಆಕಿ ಕುಡುಕನ್ ಹೆಂಡತಿ ಮಾತ್ರ ಅನ್ನಿಸ್ತದ. ಅವಳು ಬದುಕೋದೇ ಅಲ್ಲ ಮಕ್ಕಳಿಗೋಸ್ಕರ. ಆ ಮಕ್ಕಳು ಬಿ ಹಾಳಾಗೋ ಚಾನ್ಸ್ ಇರ್ತದ ಅವ್ರ ಅಪ್ಪನ್ ನೋಡಿಕೆ ಸರ್. ಯಾಕಂದ್ರೆ ತಂದೆನೆ ಸರಿಯಾಗಿಲ್ಲ ಅಂದ್ರೆ ಮುಂದೆ ಮಕ್ಕಳು ಚೆನ್ನಾಗಿ ಬೆಳಿತಾವ ಅನ್ನೋದು ನೋ ಚಾನ್ಸೇ ಕೊಡಲ್ಲ. ಜಾಸ್ತಿ ನೋಡ್ ನೀ ಬೇಕಾದ್ರೆ ತಂದೆ ನೋಡಿಕೆ ಸರಿ ಕಲಿತಾವ ಮಕ್ಕಳು, ತಾಯಿ ತಂದೆ ಹೆಂಗಿರ್ತಾರ ಅನ್ನೋದಲ್ಲ. ಸೊ ಅಲ್ಲ ಡ್ರಿಂಕ್ಸ್ ಸರಿಯಾಗಿಲ್ಲ ಅಂತ ಅನ್ಸ್ತದ ಬ್ರದರ್. ತವ್ರ ಮನಿ ಅಂತ ಅದಕ್ಕೆ ಹೆಸರುನು ಇಡ್ಲಿಕ್ ಹೋಗ್ಬೇಡ.